ಈಗ ಎಲ್ಲ ಟ್ರೈಲರ್ ನೋಡಿದಿರಿ, ಸಿನಿಮಾ ಸಾಂಗ್ಗಳು ನೋಡಿದಿರಿ. ಒಂದು ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ಪ್ರತಿಯೊಬ್ಬ ವಯಸ್ಸಾದ 80 ವರ್ಷದವರೆಗೂ ನೋಡೋಂಥ ಸಿನಿಮಾಗಳನ್ನ ನಾವು ತುಂಬ ಇಷ್ಟದಿಂದ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ. ನಾವು ಹೆಚ್ಚೇನು ಹೇಳಿಕ್ಕಾಗಲ್ಲ. ನಾವು ಹೇಳೋದಷ್ಟೇ, ನಮ್ಮ ಸಿನಿಮಾ ಇವತ್ತು ಎಲ್ಲ ನೀವು ಸಿನಿಮಾಗಳು ನೋಡ್ತಿದ್ದೀರಿ, ಎಲ್ಲ ಥರದ ಸಿನಿಮಾಗಳು ಬಂದು ಹೋಗ್ತಾ ಇದೆ. ಬಟ್ ಆದರೆ ನಾವು ಮಾಡಿರೋ ಸಿನಿಮಾ ಅಂತ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಒಂದು ಹಳ್ಳಿ ಸೊಗಡಿನ ಕಥೆ ಇದೆ ಈ ಸಿನಿಮಾ. ಈ ಸಿನಿಮಾಗೆ ಹಣ ಹಾಕಿದ್ದನ್ನು ಹೆಚ್ಚಾಗಿ ಜನದ ಆಶೀರ್ವಾದ ನಾವು ತುಂಬ ಆಸೆ ಪಡ್ತಾ ಇದ್ದೀವಿ. ಬಿಸ್ನೆಸ್ಸು ದೇವರು ಬಿಟ್ಟಿದ್ದು, ಆ ಬಿಸ್ನೆಸ್ ಬಗ್ಗೆ ಮಾತಾಡಲ್ಲ. ಬಟ್ ಪ್ರತಿಯೊಬ್ಬರು ಸಹ ಸಿನಿಮಾನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಿ ನಮ್ಮನ್ನು ಹರಿಸಿ ಹಾರೈಸಿದರೆ ನಾವು ಮುಂದೊಂದು ದಿನ ಇದಕ್ಕಿಂತ ಇನ್ನೊಂದು ಒಳ್ಳೆ ಕಂಟೆಂಟ್ ಸಿನಿಮಾಗಳು ಹಾಕ್ಕೊಂಡು ಇದೇ ಥರ ಹೊಸ ಕಲಾವಿದರಲ್ಲಿ ಹೊಸ ಡೈರೆಕ್ಟರ್ಗಳಾಗಲಿ ಪ್ರತಿಯೊಬ್ಬರು ಅವಕಾಶ ಕೊಡಲಿಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ಇನ್ನು ಉಳಿದಂತೆ ನಮ್ಮ ಸ್ನೇಹಿತರು ನಮ್ಮ ಕುಚ್ಚುಕ್ಕು ಉಮಾ ಮಹೇಶ್ವರರಾವ್ ಇದ್ದಾರೆ. ಪ್ರತಿಯೊಂದು ಜೊತೆಲೂ ಸಹ ಇಬ್ಬರು ನಾವು ಒಂದು ಫ್ಯಾಮಿಲಿ, ಇದು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಇಬ್ಬರು ಸ್ನೇಹಿತರೆಲ್ಲ. ಇನ್ನು ನಮ್ಮ ರಘು ಬಂದ್ಬಿಟ್ಟು ಬಿಗ್ ಬ್ರದರ್ ಅಂತ ಹೇಳ್ಕೊತೇವೆ, ಡೈರೆಕ್ಟರ್ ಅಂತ ಹೇಳಕ್ಕೆ ಏನು ಇಷ್ಟಪಡಲ್ಲ. ಯಾಕಂತೇಳಿದ್ರೆ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅವ್ರು ಫಸ್ಟ್ ಡೇ ಆಫೀಸಿಗೆ ಬಂದಾಗೂ ಸಹ ಫಸ್ಟ್ ಹೇಳಿದ್ದು, ಅಣ್ಣ ಸಿನಿಮಾ ಹೆಂಗಿದೆ ಮಾಡೋಣ. ನಾವು ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬರದ್ದು ಹಣ ಮಾಡೋಕ್ಕೆ, ಬಟ್ ನಾನು ಸಿನಿಮಾ ಮಾಡೋದು ಒಳ್ಳೆ ತನಕ್ಕೋಸ್ಕರ. ಇವತ್ತು ನಾನು ಕ್ಲಾರಿಟಿಗೆ ಹೇಳ್ತಿರೋದಷ್ಟೇ, ಒಳ್ಳೆ ಮನುಷ್ಯ, ಒಳ್ಳೆ ಕಂಟೆಂಟ್ ಇದೆ, ಫ್ಯಾಮಿಲಿ ಹೊಂಟಿಟ್ಟು ಕೂತ್ಕೊಂಡು ನೋಡ್ಬೋದಣ್ಣ ಅಂತ ಹೇಳಿದ್ರೆ ಸಿನಿಮಾ ಮಾಡಿದ್ದೀನಿ. ಇನ್ನು ನಮ್ಮ ರಘು ಬಗ್ಗೆ ಏನು ಮಾತಾಡಂಗಿಲ್ಲ. ಅವನು ಹೊರಗಡೆ ಗೊತ್ತಂದ್ರೆ ಈಗೆಲ್ಲ ನಗಡ್ಬೇಕಾಯ್ತದೆ. ಪಾಪ ಅವ್ನು ತುಂಬ ಕಷ್ಟ ಆಗಿತ್ತು, ಫೈಟೆಲ್ಲ ಬೆನ್ನೆಲ್ಲ ಕಿತ್ಕೊಂಡು ಹೊಸ್ದಾಗಿ ಬೇರೆ ಮದುವೆ ಆಗಿದ್ದ, ಅದು ಹೇಳ್ಕೊಳಕ್ ಹಾಕಲ್ಲ. ಪಾಪ ಹೇಳಿದ್ದೇನೋ ಪರ್ಸ್ನಲ್ ವಿಚಾರ ಹೇಳಬಾರ್ದು ಸ್ಟೇಜ್ ಮೇಲೆ. ಅವ್ರ ಮಿಸಸ್ ಬಂದಿಲ್ಲ. ಇನ್ನು ಇಬ್ರು ಹೀರೋಯಿನ್ ಇದ್ದಾರೆ. ಓಕೆ, ಬೆಟರ್ ದೆನ್ ಅಂತ ಬೆಟರ್ ದೆನ್ ಹಾಕಿ ಹೊಸ ಹುಡುಗಿರಾದ್ರು ಸಹ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಇನ್ನು ನಮ್ಮ ಕ್ಯಾಮ್ರಾಮ್ಯಾನ್ ದೀಪು ಆಗಲಿ, ಇವತ್ತು ಬಂದಿಲ್ಲ ದೀಪು, ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ಮ್ಯೂಸಿಕಲ್ಲಿ ಆಲಾಪ್ಗೆ ಒಂದು 2-3 ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವಾಗ. ಯಾಕೆಂತೇಳಿದ್ರೆ ಮ್ಯೂಸಿಕಲ್ಲಿ ಬಂದ್ಬಿಟ್ಟು ನಾವು ಎಕ್ಸ್ಪ್ರೆಷನ್ ಇಟ್ಕೊಂಡಿರಲಿಲ್ಲ, ಇಷ್ಟೊಂದು ಎಕ್ಸ್ಪ್ರೆಷನ್ ಇಟ್ಕೊಂಡಿರಲಿಲ್ಲ ನಾನು. ಆಲಪ್ಪ ಅಂತ ಬಂದಾಗ ಏನಪ್ಪ ಇವನು ಹಿಂಗವನೇ ಮಾತನೇ ಆಡಲ್ಲ ಆ ಮನುಷ್ಯ, ಬಟ್ ಕೆಲಸ ಮಾಡಿ ತೋರಿಸ್ತಾ ನಂಗೆ ತುಂಬ ಇಷ್ಟ ಆಯ್ತು. ಇನ್ನೊಂದು ಸಿನಿಮಾ ಮಾಡಾಗಿದ್ರೆ ಫಸ್ಟು ಆಲಪ್ಗೆ. ಇನ್ನು ನಮ್ಮೂರ ಅಂತ ನಮ್ಮ ಶಿವ ಇದ್ದಾನೆ ಅಸಿಸ್ಟೆಂಟ್ ಡೈರೆಕ್ಟ್ರು, ಅದನ್ನ ಮೂರ್ತಿ ಇದ್ದಾರೆ. ಇವರೆಲ್ಲ ಯಾಕೆಂದ್ರೆ ಆ ಟೈಮಲ್ಲಿ ನಮಗೆ ಸಕಲೇಶ್ಪುರದಲ್ಲಿ ಅಂತ ಕಾಡು ಜಾಗದಲ್ಲಿ ಅಂಥ ಟೈಮ್ಗಳಲ್ಲೆಲ್ಲ ಬಂದು ಅಣ್ಣ ಅನ್ಕೊಂಡು ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಶಿವ ಒಂದು ಸಿನಿಮಾ ಮಾಡ್ತೀವಿ, ಅವ್ನಿಗೂ ತುಂಬ ಒಳ್ಳೇದಾಗಲಿ. ನಮ್ಮ ರಘು ಅವ್ರಿಗೆ ಯಶಸ್ಸು ಸಿಗಲಿ, ಕನ್ನಡ ಜನತೆ ನಮ್ಮನ್ನು ಹರಿಸಿ ಆಶೀರ್ವದಿಸ್ಲಿ. ಹಾಗೆ ನಮಗೂ 4 ದುಡ್ಡಲ್ಲಿ ನಮ್ಮ ಪರ್ಸ್ನಲ್ಲಾಗಿ ಹೇಳ್ತಿರೋದು.